ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯೂ ಪೂರ್ವ ತಾಲೂಕು ತಹಸೀಲ್ದಾರ್ ರಾಜೀವ್. ತಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಶುಭಾಶಯಗಳು. ಈ ದಿನದಂದು ಬಾಬಾ ಸಾಹೇಬ್ ಅವರು ನೀಡಿರುವ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ತಲೆ ಎತ್ತಿ ಕೆಲಸ ಮಾಡ್ತಾ ಇದ್ದೀವಿ. ಈ ಸಂವಿಧಾನದ ಭಾಗವಾಗಿ ಎಲ್ಲರಿಗೂ ತಮ್ಮದೇ ಆದ ಹಕ್ಕುಗಳನ್ನು ನೀಡಿರುವಂಥ ಆ ಭಾರತ ರತ್ನರಿಗೆ ನಮ್ಮ ನಮನಗಳನ್ನು ಸಲ್ಲಿಸೋಣ. ಹಾಗೂ ಅವರು ನೀಡಿರುವ ಸಂವಿಧಾನದಲ್ಲಿ ನಮ್ಮೆಲ್ಲರೂ ಅವರ ಆಶೆಗಳನ್ನು ಈಡೇರಿಸುವಂತೆ ಪಣತೊಟ್ಟು ಕೆಲಸ ಮಾಡೋಣ. ಪ್ರತಿಯೊಬ್ಬ ಭಾರತದ ಪ್ರಜೆಗೂ ಅವರದೇ ಆದ ಹಕ್ಕು ಇದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸದಲ್ಲಿ ಅವಿರತವಾಗಿ ಶ್ರಮಿಸಿ ಭಾರತವನ್ನು ಉತ್ತುಂಗದಲ್ಲಿ ಕೊಂಡೊಯ್ಯುವಲ್ಲಿ ನಾವೆಲ್ಲ ಶ್ರಮ ಪಡಬೇಕು. ಅವರ ಆಸೆಗಳನ್ನು ನಾವು ಈಡೇರಿಸಬೇಕು. ಜೈ ಹಿಂದ್, ಜೈ ಕನ್ನಡ. ನೈಕೋಪಚ್ಚತಂ ವೇದಿತವ್ಯೋ ವಿನ್ಯೋಜಿತಿ ನಮೋ ತಸ್ಸ ನಿಯಾನಿಕಸ್ಸ ಧಮ್ಮಸ್ಸ ಸುಪಟಿಪನ್ನೋ ಭಗವತೋ ಸಾವಕ ಸಂಘೋ ಭುಜಪಟಿಪನ್ನೋ ಭಗವತೋ ಸಾವಕ ಸಂಘೋ ನ್ಯಾಯಪಟಿಪನ್ನೋ ಭಗವತೋ ಸಾವ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯೂ ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ಏಕತೆಯನ್ನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯೂ ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯೂ ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ಏಕತೆಯನ್ನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯೂ ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ. ಆಗ್ಲೇ 2600 ವರ್ಷಗಳ ಹಿಂದೆನೆ ಬುದ್ಧ ಅವರು ಕೂಡ ಹೇಳಿದ್ದು ಕೂಡ ಈಗ ಹೇಳ್ದಂಗೆ ಪಂಚಶೀಲ ತತ್ವಗಳು ಇದೆಲ್ಲ ಕೂಡ ನಾವು ಇವತ್ತಿನ ದಿವಸ ನಮಗೆ ಹೊಸದಾಗಿ ಅನ್ನಿಸ್ತಾ ಇದ್ರು ಕೂಡ ಆಗ್ಲೇ ಕೂಡ ಆದರ್ಶ ಮಾತುಗಳು ಕೂಡ ಬರ್ತಾ ಇದೆ. ಅಂದ್ರೆ ನಾವು ತಿಳ್ಕೊಳ್ಳುವಂಥದ್ದು ತಿಳಿಯುವಂಥದ್ದು ಬಹಳಷ್ಟು ಇದೆ. ಆ ರೀತಿ ಆದಾಗ ಮಾತ್ರ ನಮ್ಮ ದೇಶದ ಒಂದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪಣತೊಟ್ಟು ಕೆಲಸವನ್ನ ಮಾಡಬೇಕಾಗಿರುತ್ತೆ. ಆ ರೀತಿಯಾಗಿ ಆದಾಗ ಮಾತ್ರ ಇಂತಹ ಏನು ಜಯಂತಿಗಳನ್ನ ನಾವು ಆಚರಣೆಯನ್ನ ಮಾಡ್ತಿದ್ದೀವಿ ಅವರಿಗೆ ಗೌರವವನ್ನ ಕೂಡ ತಂದುಕೊಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ನನ್ನ ಬಗ್ಗೆ ಕೂಡ ಒಂದೆರಡು ಅಭಿಮಾನದ ಒಂದು ಮಾತುಗಳನ್ನ ಆಡಿದ ಹಿರಿಯರಿಗೆ ಕೂಡ ನಾನು ಧನ್ಯವಾದಗಳನ್ನ. ಅದು ಹುಲಿಯ ಹಾಲಿದ್ದಂಗೆ ಅಂತ, ಅದನ್ನ ಕುಡಿದವರು ಗರ್ಜಿಸಲೇಬೇಕು ಅಂತ. ಅದಕ್ಕೆ ಈ ಒಂದು ಸನ್ನಿವೇಶಕ್ಕೆ ಇಬ್ಬರು ನಮಗೆ ನ್ಯಾಯವಾದಿಗಳಿದ್ದಾರೆ. ಇವರು ರಾಜ್ಯ ಮತ್ತು ದೇಶದಲ್ಲಿ ಎಲ್ಲ ಕಡೆನೂ ಕುಡಿಯೋ ಹಾಲನ್ನ ಕುಡಿದಿದ್ದಾರೆ. ಅದಕ್ಕೆ ಅವ್ರು ಗರ್ಜನೆ ಮಾಡಲಿ, ಎಲ್ಲ ಕಡೆನೂ ನ್ಯಾಯದ ವಿಚಾರದಲ್ಲಿ ಗರ್ಜನೆ ಮಾಡಿ ಅಂತ ಹೇಳ್ತಾ ಏನು ಈ ಕಾರ್ಯಕ್ರಮ 135ನೇ ಜಯಂತಿಯ ಕಾರ್ಯಕ್ರಮ ಅಂಗವಾಗಿ ತಾಲೂಕು ಆವರಣದಲ್ಲಿ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟು ಮತ್ತು ವಿಜೃಂಭಣೆಯಿಂದ ಕಾರ್ಯಕ್ರಮನ ನಿರ್ವಹಿಸಲು ಎಲ್ಲ ರೀತಿ ಸಹಕಾರ ಕೊಟ್ಟಂಥ ಮೊನ್ನೆ ನಮ್ಮ ತಹಸೀಲ್ದಾರ್ ಅವ್ರಿಗೆ ನಾವು ಈ ಸಂಸ್ಥೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅಂಬೇಡ್ಕರ್ ಇಂದಾನೇ ಇವತ್ತು ನಾವು ಇಷ್ಟು ಸ್ವಾತಂತ್ರ್ಯದಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಸೊ ಎಲ್ರಿಗೂ ತುಂಬ ಧನ್ಯವಾದಗಳು. ಅಂಬೇಡ್ಕರ್ ಜಯಂತಿಯ ಶುಭಾಶಯ ಎಲ್ಲರಿಗೂ. ಎಲ್ಲಡ ಕನ್ನಡ ಸಂಘ, ದಲಿತ ಸಂಘ ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳು. ಮಾಧ್ಯಮ ಮಿತ್ರರಿಗೂ ಕೂಡ ಪಾಲ್ಗೊಂಡಿದ್ದಕ್ಕೆ ನನ್ನ ಧನ್ಯವಾದಗಳು. ಎಲ್ಲ ಅಧಿಕಾರಿ ಮಿತ್ರರಿದ್ದೀರಾ. ಈ ದಿನ ನಮ್ಮ ತಾಲೂಕಿನ ಇಬ್ಬರು ಯುವರತ್ನರು ನಮ್ಮ ಮುಂದೆ ಇದ್ದಾರೆ. ಅವರಿಬ್ಬರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಲ್ಲಿ ಈ ಸಂವಿಧಾನದಲ್ಲಿ ತಮ್ಮ ಛಲದಿಂದ ಈ ಪದವಿಯನ್ನು ಪಡೆದಿದ್ದಾರೆ. ಅವರಿಗೆ ಈ ಪತ್ರವನ್ನು ಕೊಟ್ಟ ಅವರ ಮಾತಾ ಪಿತರಿಗೆ ನನ್ನ ನಮಸ್ಕಾರಗಳು. ಬಹಳ ಶ್ರಮಪಟ್ಟು ಇಬ್ಬರು ಗೋಲ್ಡ್ ಮೆಡಲಿಸ್ಟ್. ಇದು ನಮ್ಮ ತಾಲೂಕಿಗೆ ಒಂದು ಹೆಮ್ಮೆಯ ವಿಷಯ. ಇದನ್ನು ನಮ್ಮ ಮುಂದಿನ ತಲೆಮಾರಿನ ಮಕ್ಕಳಿಗೆ ಹಾಗೂ ಎಲ್ಲ ಜನಗಳಿಗೆ ಕೂಡ ಹೇಳಬೇಕಾದ ವಿಷಯ ಏನು, ಒಂದು ತಾಲೂಕಿಂದ ಅಥವಾ ಒಂದು ಮನೆಯಿಂದ
ಈ ರೀತಿಯಾದ ಹುದ್ದೆಯನ್ನು, ಉನ್ನತ ಹುದ್ದೆಯನ್ನು ಅಲಂಕರಿಸಿದರೆ ಆ ಸಮಾಜಕ್ಕೆ, ಆ ಪರಿವಾರಕ್ಕೆ ತನ್ನದೇ ಆದ ಒಂದು ವಿಶೇಷ ಸ್ಥಾನಮಾನ ಬರ್ತದೆ. ಅಂಬೇಡ್ಕರ್ ಅವರು ಆಶಯದಂತೆ ಅವ್ರು ಏನಂತರು, ಡೋಂಟ್ ಲೀವ್ ಲಾಂಗ್, ಲೀವ್ ಲೈಫ್ ಟೈಗರ್. ಅಂದರೆ ಏನು, ನಾನು ಎಷ್ಟು ದಿನ ಬದುಕಿದ್ದೀನಿ ಅಂತ ಇಂಪಾರ್ಟೆಂಟ್ ಅಲ್ಲ, ನಾನು ಏನಾಗಿ ಬದುಕಿದ್ದೀನಿ, ನಾನು ಏನು ಸಾಧನೆ ಮಾಡಿದ್ದೀನಿ ಅನ್ನೋದು ಅವ್ರು ಹೇಳಿದಂಥ ವಿಷಯ. ಅವರ ಆಶಯದಲ್ಲಿ ಇಷ್ಟು ದಿನ ನಾವೆಲ್ಲರೂ ಏನು ಭಾರತದ ಪ್ರಗತಿಯಲ್ಲಿ ಹಾದಿಯಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳಿದರೆ ನಮ್ಮ ಭಾರತಕ್ಕೆ ಅವರು ಕೊಟ್ಟಂಥ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ತಾವೆಲ್ಲ ನೋಡ್ತಾ ಇರ್ಬೋದು, ಮಧ್ಯಪ್ರದೇಶ ಯುದ್ಧ, ಬಾಂಗ್ಲಾದೇಶ್, ಪಾಕಿಸ್ತಾನ, ಎಲ್ಲ ಕಡೆ ಯುದ್ಧದ ವಾತಾವರಣ. ನಾವು ಯಾವುದೇ ಧರ್ಮದ ವಿಚಾರ ಅಲ್ಲ. 2,500 ವರ್ಷ ಹಿಂದೆ ಹೇಳಿದಂಥ ಗೌತಮ್ ಬುದ್ಧ ಅವರು ಏನು, ಅದು ಈಗಿಂದು ಕೂಡ ಪ್ರಸ್ತುತ. ನಾವು ಯಾವ ರೀತಿಯಲ್ಲಿ ನಡೆದರೆ ನಮ್ಮ ಸಮುದಾಯ, ನಮ್ಮ ಮನೆ, ನಮ್ಮ ಸಮಾಜ ಉನ್ನತ ಹಾದಿಯಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಆ ಒಂದು ಪಂಚಶೀಲ ತತ್ವಗಳಲ್ಲಿ ನಾವು ಮುನ್ನಡೆಯೋಣ. ಹಾಗೂ ಬಾಬಾ ಸಾಹೇಬರು ಅದನ್ನೇ ಕಂಡುಕೊಂಡಿದ್ದು. ಇದರಿಂದ ಏನು, ನಮ್ಮ ಒಂದು ಸಂವಿಧಾನ ಇದೆಲ್ಲದರ ಮೇಲೆ ಅಡಗಿದೆ. ಆ ಸಂವಿಧಾನದಲ್ಲೇ ಈ ನಮ್ಮ ಗೌತಮ್ ಬುದ್ಧ ಅವರ ಒಂದು ಮಾತುಗಳು, ಮಹಾಗ್ರಂಥಗಳು ಎಲ್ಲ ಅಳವಡಿಸಿಕೊಂಡು ನಮ್ಮ ಭಾರತ ಸಂವಿಧಾನ ಇದೆ. ಅಂಥ ಸಂವಿಧಾನದಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಕಾರ್ಯಾಂಗ, ನ್ಯಾಯಾಂಗ, ಎಲ್ಲದಕ್ಕೂ, ಶಾಸಕಾಂಗ, ಎಲ್ಲದಕ್ಕೂ ಇದೆ ಅಡಿಪಾಯ. ಸೊ ಇಂಥ ಒಂದು ಸಂವಿಧಾನ ಕೊಟ್ಟ ಆ ಭಾರತದ ಶಿಲ್ಪಿಗೆ, ಆ ಭಾರತ ರತ್ನಕ್ಕೆ ನಾವು ಧನ್ಯವಾದ ಹೇಳ್ತಾ, ಅದೇ ರೀತಿ ಈ ನಮ್ಮ ಮುಂದೆ ಇರೋ ಇಬ್ಬರು ರತ್ನರು ಮುಂದೆ ನಮ್ಮ ಭಾರತ ರತ್ನರಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ, ಈಗಾಗಲೇ ನಮ್ಮ ಮಾಧ್ಯಮದ ಮಿತ್ರರು ಹೇಳಿದರು, ಮಾದೇಗೌಡರು ಅವ್ರಿಗೆ ಹಿಚ್ಚಂಡಿ ಹೇಳ್ತಾ ಇದ್ರು, ತಮ್ಮ ತಾಯಿಯ ಹಾಗೂ ತಮ್ಮ ತಂದೆಯನ್ನು ಗೌರವಿಸಿ ಮುಂದಿನ ಹೆಜ್ಜೆ ಹಿಡಿತಾವು. ಯಾವ ದೇವರಿಗೆ ಕೈ ಮುಗಿಯುವ ಅವಶ್ಯಕತೆ ಇಲ್ಲದಿರೋ ಕೂಡ ತಮ್ಮ ತಂದೆ ತಾಯಿಗೆ ತಾವು ನಮಸ್ಕರಿಸಿ ತಾವು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ರು ಮಾದೇಗೌಡರು. ಅದೇ ರೀತಿಯಾಗಿ ಎಲ್ಲರೂ ಈ ದಿನ ನಾವು ಆ ಒಂದು ಪಂಚಶೀಲದ ಒಂದು ಪ್ರಮಾಣವನ್ನು ಸ್ವೀಕರಿಸಿದ್ದೀವಿ. ಅದೇ ರೀತಿಯಲ್ಲಿ ನಡ್ಕೊಂಡು ಈ ದೇಶದ ಏಳಿಗೆಯಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಅಂಬೇಡ್ಕರ್ ಬಗ್ಗೆ ಕೊಡ್ತಿರುವ ಗೌರವ ಇದೇನಾ ಅಂತ ನಾವು ಪ್ರಶ್ನೆ ಕೇಳ್ಬೋದು, ಆದರೆ ನಾವು ಕೇಳಲ್ಲ. ನೀವು ಮೊದಲು ನಿಮ್ಮ ಆತ್ಮ ಶುದ್ಧಿ ಮಾಡ್ಕೊಳ್ಳಿ, ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಆಮೇಲೆ ಮಾತಾಡಿ, ನಾವು ಒಪ್ಕೊಂತೀವಿ. ಪದೇ ಪದೇ ಮೊನ್ನೆ ಒಬ್ಬ MP ಮಾತಾಡಿದ್ದಾನೆ. ಯಾವ ರೀತಿ ಮಾತಾಡಿದ್ದಾನಂತೆ ಅಂದ್ರೆ, ನಮ್ಮ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ಉತ್ತರ ಕೊಡಲಿಲ್ಲ. ಈ ದೇಶದಲ್ಲಿ ಮುಸ್ಲಿಮು ಮತ್ತೆ ಮೀಸಲಾತಿ ಕಿತ್ತಾಕಿದ್ರೆ 90% ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಹೇಳಿದ್ದಾರೆ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ದಾರಿದೀಪವು.